ಸ್ನೇಹಿತರೆ ನಮಸ್ಕಾರ. ಯೂಶಲಿ ಚೆನ್ನಾಗಿದ್ದರು ನಮ್ಮ ಹತ್ರ ಒಂದು ಪೇಷಂಟು, ಅವರು ಇವತ್ತು ಸೆಕೆಂಡ್ ವಿಸಿಟ್ ಬಂದಿದ್ದಾರೆ. 5 ತಿಂಗಳು ಮುಂಚೆ ಅವರಿಗೆ ಗರ್ಭಕೋಶ ತೆಗಿತಾರೆ. ಗರ್ಭಕೋಶ ತೆಗೆದಿರೋದು ಉದ್ದೇಶ ಬಂದುಬಿಟ್ಟು ಲೈಕ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಫೈಬ್ರಾಯ್ಡ್ ಆಗಿರುತ್ತೆ. ಗರ್ಭಕೋಶ ಯಾಕೆ ತೆಗಿಸ್ಬಾರ್ದು ಅಂತ ನಾನು ನಿಮ್ಗೆ ಒಂದು ಕಿವಿ ಮಾತು. ಎಷ್ಟೊಂದು ಜನ ಒಳ್ಳೆ ಡಾಕ್ಟರ್ಗಳಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಅದನ್ನು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿನೋ ಅಥವಾ ಬಯೋಡೆಂಟಿಕಲ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ BHRT ಅಂತಿದೆ, ಆ ಥರ ತೊಗೊಂಡ್ಬಿಟ್ಟು ಅದನ್ನು ಫೈಬ್ರಾಯ್ಡ್ನ ನಾರ್ಮಲ್ ಮಾಡ್ಕೊಳ್ಳಿ. ಸೊ ಹಿಸ್ಟರೆಕ್ಟಮಿ ಮಾಡ್ತಕ್ಕಂಥ ಅವಶ್ಯಕತೆ ಬರೋಲ್ಲ. ನಮ್ಮ ಹತ್ರ ಇಲ್ಲಿ ಬಂದಿರೋ ಪೇಷಂಟು ಜಸ್ಟ್ ಹಿಸ್ಟರೆಕ್ಟಮಿ ಆಗಿರೋ ದಿನದಿಂದನೇ ಅವರಿಗೆ ಸಿವಿಯರ್ ಪೇಯ್ನು ಮತ್ತು ಇಂಬ್ಯಾಲೆನ್ಸ್ ಜಾಸ್ತಿಯಾಗಿ ನಡೆಯೋಕ್ಕೆ ಬರ್ತಾಯಿಲ್ಲ. ಸೊ ಅದಕ್ಕೆ ಏನು ಸಂಬಂಧ ಅಂತ ಯೂಶಲಿ ನಾವು ಎವಿಡೆನ್ಸ್ ಪ್ರಕಾರ ಪ್ರೂವ್ ಮಾಡೋದಾದರೆ ನೋಡಿ, ಇದು ಸಿವಿಯರಾಗಿ ಆಸ್ಟಿಯೋಆರ್ಥರೈಟಿಸ್ ಗ್ರೇಡ್ 4ಗೆ ಹೋಗಿದೆ. ಅವ್ರಿಗೆ ಗರ್ಭಕೋಶ ತೆಗೆದು ನೆಕ್ಸ್ಟ್ ದಿನದಿಂದನೇ ಅವ್ರಿಗೆ ನಡೆಯೋಕ್ಕೆ ಕಷ್ಟ ಆಗ್ತಿರೋದು. ಅಂದರೆ ಪೇಯ್ನು ಜಾಸ್ತಿ ಆಗಿದೆ ಮತ್ತು ಇಂಬ್ಯಾಲೆನ್ಸ್ ಜಾಸ್ತಿ ಆಗಿದೆ ಅಲ್ಲಮ್ಮ, ಆ ಥರ ಇರೋದು. ಓಕೆ, ಸೊ ಮೇಯ್ನ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಲ್ರೆಡಿ ಹೇಳಿದ್ದೀನಿ. ಆ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ನ ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಬೋನ್ಸು ಸಿವಿಯರ್ ಆಸ್ಟಿಯೋಪೊರೋಟಿಕ್ ಆಗುತ್ತೆ. ಬೇಕಾಗಿರ್ತಕ್ಕಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಮಾಡೋದಕ್ಕೆ ಬೇಕಾಗಿ ಹೈ ಪ್ರೋಟೀನ್ ಡಯಟ್ನ ಮಾಡಿ ಆಸ್ಟಿಯೋಪೊರೋಸಿಸ್ ಕರೆಕ್ಷನ್ ಆಗೋದಕ್ಕೆ, ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಸರಿ ಮಾಡೋದಕ್ಕೆ ನ್ಯಾಚುರಲಾಗಿ ಜನರಲಾಗಿ ಎಲ್ಲರೂ ಯೂಸ್ ಮಾಡ್ತಕ್ಕಂಥ ಅಯೋಡಿನ್ ಡ್ರಾಪ್ಸು ಅದನ್ನು ಯೂಸ್ ಮಾಡ್ತಾ ಹೋಗಿ. ಮತ್ತು ನಿಮ್ಮ ಲೋಕಲ್ ಡಾಕ್ಟರ್ಸ್ನ ಒಳ್ಳೆ ಗೈನಕಾಲಜಿಸ್ಟ್ನ ಮೀಟ್ ಮಾಡಿಬಿಟ್ಟು ಟ್ರೈ ಟು ಅವಾಯ್ಡ್ ಸರ್ಜರೀಸ್ ಆಫ್ ಹಿಸ್ಟರೆಕ್ಟಮಿ. ಅದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಚೆನ್ನಾಗ್ತೀರಾ. ಈ ಬೋನ್ ರಿಲೇಟೆಡ್ ಕಾಯಿಲೆಗಳು ಜಾಸ್ತಿ ಆಗೋದು ಅವಾಯ್ಡ್ ಆಗುತ್ತೆ. ಇದು ಕೊಡ್ತಕ್ಕಂಥ ಒಂದು ಕಿವಿ ಮಾತು. ಸರ್ಜರಿ ಅಂತ ಮಾಡಿಸ್ಕೊಳ್ಳೋದು ಈಜಿ ಇರುತ್ತೆ. ಇವಾಗ ಮಕ್ಕಳಾಗೋ ಟೈಮ್ ಮುಗಿದ್ಬಿಟ್ಟಿದೆ, 30 ವರ್ಷ 35 ವರ್ಷ ಆಲ್ರೆಡಿ ಮಕ್ಕಳಲ್ಲಾಗಿರುತ್ತೆ. ಅದೇನಿದ್ರು ವೇಸ್ಟ್ ಅನ್ನೋ ಥರ ಮೆಂಟಾಲಿಟಿ ಬಂದುಬಿಟ್ಟಿದೆ ಇವಾಗ. ಆ ಥರ ಅಲ್ಲ ಅದು. ಭಗವಂತ ಯಾವುದೇ ಒಂದು ಆರ್ಗನ್ ಕೊಡ್ತಾರೆ ಅಂದರೆ ಅದಕ್ಕೊಂದು ಪ್ರಾಪರ್ ಇಂಟೆನ್ಷನ್ ಇರುತ್ತೆ. ಅದಕ್ಕೊಂದು ಎಲ್ಲ ಬೇರೆ ಬೇರೆ ಆರ್ಗನ್ಸು, ಬೇರೆ ಎಲ್ಲ ಸಿಸ್ಟಮ್ಸು ಅದಕ್ಕೆ ಇಂಟರ್ಡಿಪೆಂಡೆಂಟ್ ಆಗಿರುತ್ತೆ. ನಾವು ಸುಮ್ಮನೆ ತೆಗ್ಸೋದ್ರಿಂದ ಏನೂ ಆಗಲ್ಲ ಅಂದ್ಕೊಂತೀವಿ, ಬಟ್ ತೆಗ್ಸೋದ್ರಿಂದ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಾವೇ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥ ಎಷ್ಟೋ ಪೇಷಂಟ್ಸ್ಗಳು ನಮ್ಮಲ್ಲಿ ಇದು ಮಾಡ್ತಾರೆ. ಡೈಲಿ ಒಂದು ಮಿನಿಮಮ್ ಒಂದು 15 to 20 ಮೆಂಬರ್ಸ್ ಆಫ್ ಎಸ್ಪೆಷಲಿ ಫೀಮೇಲ್ ಪೇಷಂಟ್ಸು ಹಿಸ್ಟರೆಕ್ಟಮಿ ಆಗಿ ಸಿವಿಯರ್ ಪೇಯ್ನ್ ಆಗಿ ಬಂದಿರ್ತಾರೆ ಇಲ್ಲಿ. ಅದಕ್ಕೋಸ್ಕರ ನೀವು ಬೆಸ್ಟ್ ಡಾಕ್ಟರ್ಸ್ಗೆ ತೋರಿಸಿ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕರೆಕ್ಷನ್ ಮಾಡಿಸ್ಕೊಳ್ಳಿ, ಫೈಬ್ರಾಯ್ಡು ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ನಾನ್ ಸರ್ಜಿಕಲಿ ಅಂತ ಹೇಳ್ತಾ ಹೇಳೋದು. ಥ್ಯಾಂಕ್ ಯು.